ವಾವ್, ಇದು ಮೈ ತಿಕ್ಕೊಳ್ಳೋ ಪೀಸು. ಮಣ್ಣಿನ ಒಲೆ, ಎಷ್ಟು ದೊಡ್ಡ ದೊಡ್ಡ ಫ್ಲವರ್ ವಾಸ್ಗಳು, ಇದೆಲ್ಲ ತುಂಬಾ ರಿಚ್ ಆ್ಯಂಡ್ ರಾಯಲ್ ಆಗಿದೆ ಐಟಮ್ಗಳು ಇಲ್ಲಿ ಪ್ರತಿಯೊಂದೂ. ನಮಸ್ಕಾರ, ವೆಲ್ಕಮ್ ಟು ಮಸಾಲಾ ಚಾಯ್ ಮೀಡಿಯಾ. ನಾನು ಅಕ್ಷಯ್ ರೇವಣ್ಕರ್. ಇವಾಗ ನಾನು ಮಡಿಕೇರಿ ಕಡೆಗೆ ಹೋಗ್ತಾ ಇದ್ದೆ, ಬಟ್ ಆನ್ ದ ವೇ ನನಗೆ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಸ್ಟೋರ್ ಕಾಣಿಸ್ತು. ಇದು ಕೂರ್ಗ್ ಕ್ಲೇ ಮಾರ್ಟ್. ಇಲ್ಲಿ ಪ್ರತಿಯೊಂದು ಐಟಮ್ಮು ಕೂಡ ಮಣ್ಣಲ್ಲಿ ಮಾಡಿದ್ದಾರೆ. ಹೊರಗಡೆಯಿಂದನೇ ನೋಡಿದೆ, ನನಗೆ ತುಂಬಾ ಖುಷಿ ಆಯಿತು. ಮಣ್ಣಲ್ಲಿ ಇಷ್ಟು ಒಳ್ಳೊಳ್ಳೆ ಆಕೃತಿಗಳನ್ನ ಮಾಡಿ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಮಣ್ಣಿನ ಒಲೆ, ಪ್ರತಿಯೊಂದು ಐಟಮ್ ಕೂಡ ಮಣ್ಣಲ್ಲೇ ಮಾಡಿದ್ದಾರೆ. ಅದು ನೋಡೋದಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತಾ ಇರೋದು. ಒಳಗಡೆ ಇನ್ನೇನೇನಿದೆ ಅಂತ ನೋಡ್ಕೊಂಬರೋಣ ಅಂತೆ, ಬನ್ನಿ. ಇದೆಲ್ಲ ಮಣ್ಣಲ್ಲೇ ಮಾಡಿರುವಂಥ ಪಾಟ್ಗಳು, ತುಂಬಾ ಯುನೀಕ್ ಆಗಿದೆ. ವಾವ್, ತುಂಬಾ ಇಂಟ್ರೆಸ್ಟಿಂಗ್ ಡಿಸೈನ್ಗಳು ಮತ್ತು ತುಂಬಾ ಇಂಟ್ರೆಸ್ಟಿಂಗ್ ಐಟಮ್ಸ್ಗಳನ್ನ ನಮಗಿಲ್ಲಿ ನೋಡೋಕ್ಕೆ ಸಿಗ್ತಾ ಇದೆ. ವಾವ್, ಕಾರು ಕೂಡ ಮಣ್ಣಲ್ಲೇ ಮಾಡಿರೋದು ನೋಡಿ. ಇದು ಅದಕ್ಕೆ ಪೇಂಟಿಂಗ್ ಕೊಟ್ಟಿದ್ದಾರೆ ನೀಟಾಗಿ. ಮತ್ತು ಮೇಲ್ಗಡೆ ನಮಗೆ ಲ್ಯಾಂಪ್ಸ್ಗಳಿದ್ದಾವೆ ನೋಡೋದಕ್ಕೆ. ವಾವ್, ಎಷ್ಟೊಂದು ಐಟಮ್ ತುಂಬಿಸಿದ್ದಾರೆ ಇಲ್ಲಿ. ಪ್ರತಿಯೊಂದನ್ನು ಮಣ್ಣಲ್ಲೇ ಮಾಡಿದ್ದು ಅಂತ ಹೇಳಿದ್ರೆ ನನಗೆ ನಂಬೋಕ್ಕೆ ಆಗ್ತಾ ಇಲ್ಲ. ಸರ್, ಎಷ್ಟು ಟೈಮ್ ಆಯಿತು ನೀವು ಸ್ಟಾರ್ಟ್ ಮಾಡಿ ಈ ಬಿಸ್ನೆಸ್ಸು? ನಾನು ಈಗ 5 ವರ್ಷ ಆಯಿತು. 5 ವರ್ಷ ಆಯಿತಾ? ಹೇಗೆ ಸರ್, ನೀವು ಒಂದೊಂದು ಚಿಕ್ಕ ಚಿಕ್ಕ ಐಟಮಿಂದ ಹಿಡಿದು ತುಂಬ ದೊಡ್ಡ ದೊಡ್ಡ ಐಟಮ್ವರೆಗೂ ಎಲ್ಲನೂ ಮಣ್ಣಲ್ಲೇ ರೆಡಿ ಮಾಡಿಸಿರೋದು ಅಂತ ಹೇಳಿದ್ರೆ ಹೇಗೆ ತೊಗೊಂಬಂದ್ರಿ ಇದನ್ನೆಲ್ಲ? ನಾವು ಈಗ ಟ್ರೈ ಮಾಡಿದ್ರೆ ಗೊತ್ತಾ, ಆಲ್ ಇಂಡಿಯಾ ಎಲ್ಲೆಲ್ಲಿ ಕಂಪಾರಿಗಳು ಈ ಥರ ಮಾಡೋದು, ಚಿಕ್ಕದ ಐಟಮ್ಸ್ ಎಲ್ಲನೂ ಒಂದೇ ರೂಫಲ್ಲಿ ಕಲೆಕ್ಷನ್ ಇಡೋದಕ್ಕೆ ಟ್ರೈ ಮಾಡ್ತಾ ಇದ್ವಿ. ಓಕೆ ಓಕೆ. ಅದು ನಾವು ಮಾಡೋದು ಒಂದು 30% ಐಟಮ್ ನಾವು ಮಾಡೋದು ಮನೆಯಲ್ಲಿ. ಓಕೆ. ಮನೆ ಹತ್ರ ನಾವು ಈ ಚಿಕ್ಕ ಚಿಕ್ಕ ಯೂನಿಟ್ಗಳು ಕಂಪಾರಿಗಳು ಇಟ್ಕೊಂಡು ಮಾಡೋದು. ಓಕೆ. ಅದು ಬಿಟ್ಟು ಒಂದು 70% ನಾವು ಮತ್ತೆ ತರಿಸೋದು. ಓಕೆ. ತರಿಸಂದ್ರೆ ಆಲ್ ಓವರ್ ಇಂಡಿಯಾ, ರಾಜಸ್ಥಾನ, ಕಲ್ಕತ್ತಾ, ಬಿಹಾರ ಅಲ್ಲೆಲ್ಲ ಮಾಡಿದೆ. ಓಕೆ. ಅದೇ ಥರ ಕಲೆಕ್ಷನ್ ಮಾಡಿ ಬರೋದು. ಓಕೆ. ಮತ್ತೆ ಕಲರಿಂಗ್ ಇರೋದಿದೆ. ಓಕೆ. ನಾವು ಇಲ್ಲಿ ಐಟಮ್ಸ್ ತಗೊಂಡು ಬಂದು ಕಲರ್ ಮಾಡೋದು ಅದು ಇದೆ. ಓಕೆ ಓಕೆ. ಸುಮಾರು ಐಟಮ್ಸ್. ನಾವು ಈ ಮಣ್ಣಿನ ಫೀಲ್ಡಲ್ಲಿ ನಾವೊಂದು 22 ವರ್ಷ ಆಯಿತು. ಹೌದಾ? ಓಕೆ ಓಕೆ. ಅಂದರೆ ಈ ಶಾಪ್ ಓಪನ್ ಮಾಡಿದ್ದು ಒಂದು 5 ವರ್ಷ ಆಯಿತು. ಕೆಲವು ಸೆರಾಮಿಕ್ ಐಟಮ್ಸ್ ಕೂಡ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ವಾವ್, ಮಣ್ಣಿಂದು ಪ್ಯಾನ್ ನೋಡಿ. ಪಡ್ಡು ಪ್ಯಾನು ಕೂಡ ನಮಗೆ ಮಣ್ಣಲ್ಲೇ ಮಾಡಿರೋದು ನೋಡೋಕೆ ಸಿಗ್ತಾ ಇದೆ. ವಾವ್, ಇಲ್ಲಿ ನೋಡಿ ಹ್ಯಾಂಡ್ಲು ಕೂಡ ಮಣ್ಣಿದೆ ಕೊಟ್ಟಿದ್ದಾರೆ ಇದಕ್ಕೆ. ಎಲ್ಲರೂ ರಿಟರ್ನ್ ಬರೋದು ಇದಕ್ಕೆ. ಪ್ಲೇಟ್ ಎಲ್ಲ ನಾವು ಸೆರಾಮಿಕ್ ಯೂಸ್ ಮಾಡಿದ್ವಿ. ಈಗ ಮತ್ತೆ ರಿಟರ್ನ್ ಆಗಿ ಎಲ್ಲರೂ ಮಣ್ಣಿಗೆ ಬರೋದು. ಎಸ್ಪೆಷಲಿ ಮಡಕೆಗಳೆಲ್ಲ, ಕುಕಿಂಗ್ ಪಾಟ್ಸ್ ಉಂಟಲ್ಲ, ಕುಕಿಂಗ್ ಪಾಟ್ಸ್ ಎಲ್ಲ ನಮ್ಮ ಒಂದೇ ಐಟಮ್ ಒರೇ ಜಾಗದಲ್ಲಿ ನಾವು ಮಾಡೋದು. ಅದೆಲ್ಲ ಒಳ್ಳೆ ಕ್ವಾಲಿಟಿ ಮಾತ್ರ. ಕಮ್ಮಿ ಕ್ವಾಲಿಟಿ ರೋಡ್ ಸೈಡ್ ವ್ಯಾಪಾರ ಮಾಡ್ತಾರೆ, ಕ್ವಾಲಿಟಿ ನಾನು ಮಾಡೋದಿಲ್ಲ. ಹಿಂಗಾಗಿ ನಮ್ಮ ಕಸ್ಟಮರ್ ಕಂಟಿನ್ಯೂಸ್ ಕಸ್ಟಮರ್. ಕೂರ್ಗೆ ಕಸ್ಟಮರ್ ಒಂದ್ಸಲ ಬಂದರೆ ಅವ್ರಿಗೊಂದು ಇಷ್ಟ ಇದ್ರೆ ನಾವು ಅವ್ರು ಕರೆಕ್ಟಾಗಿ ಹೇಳುತ್ತೆ ಇಷ್ಟ ಆಯಿತು ಅಂತ ಎಲ್ಲ ಪಕ್ಕ ಅವ್ರು ಹೇಳುತ್ತೆ. ಅದ್ರೇನು ಕಂಪ್ಲೇಂಟ್ ಇದೆ ಅದು ಹೇಳುತ್ತೆ. ನಮಗೇನು ಕಂಪ್ಲೇಂಟ್ ಬರಬಾರ್ದು. ಕ್ವಾಲಿಟಿಯಲ್ಲಿ ಮಾಡೋದು ನಾವು. ಅದು ಕೇರಳ ಅಲ್ಲಿ ನಾವು ತಯಾರಾಗಿ ಮಾಡೋದು ಕುಕಿಂಗ್ ಪಾಟ್ಸ್. ತುಂಬ ರಿಸಲ್ಟ್ ಇದೆ. ಅದೇ ಹೈಜೀನಿಕ್, ನಿಮಗೆ ಏನು ಕೆಮಿಕಲ್ ಏನೇ ಆಡೋದು ಮಾಡೋದಿಲ್ಲ. ಲೋಟ್ಗಳು ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಇದು ಆರ್ಟ್ ವರ್ಕ್ ತುಂಬಾ ಚೆನ್ನಾಗಿದೆ. ವಾವ್, ಇದು ಮೈ ತಿಕ್ಕೊಳ್ಳೋ ಪೀಸು. ತುಂಬಾ ಇಂಟ್ರೆಸ್ಟಿಂಗ್ ಐಟಮ್ಗಳು ನೋಡೋಕೆ ಸಿಗ್ತಾ ಇದೆ ನನಗೆ ಇಲ್ಲಿ. ಈ ಥರ ಐಟಮ್ಸ್ಗಳು ನಾನು ಯಾವತ್ತೂ ನೋಡೇ ಇಲ್ಲ. ಹ್ಯೂಜ್ ರೇಂಜ್ ಆಫ್ ಕಲೆಕ್ಷನ್ನು, ಹ್ಯೂಜ್ ರೇಂಜ್ ಆಫ್ ಐಟಮ್ಸು. ಇದು ನೋಡಿ, ಇದು ಒಳ್ಳೆ ವೈನ್ ಗ್ಲಾಸ್ ಇದ್ದಂಗಿದೆ. ವಾವ್. ಇವಾಗ ಇಲ್ಲಿಂದ ಬೆಂಗಳೂರಿಗೆ ಏನಾದ್ರು ಐಟಮ್ಸ್ ಬೇಕು ಅಂತ ಹೇಳಿದ್ರೆ, ಅಥವಾ ಬೇರೆ ಕಡೆಗೆ ನಾನು ಐಟಮ್ಸ್ ಬೇಕು ಅಂದರೆ ಏನು ಮಾಡ್ಬೋದು? ಬ್ಯಾಂಗ್ಳೂರು ಆ್ಯಕ್ಚುಲಿ ನಮಗೆ ಬರೋದು ಕಸ್ಟಮರ್ ಇಲ್ಲಿ ಜಾಸ್ತಿ ಒಂದು 70% ಬ್ಯಾಂಗ್ಳೂರು ಕಸ್ಟಮರ್ ಏನೇ. ಓಕೆ. ಅವ್ರಿಗೆ ದೊಡ್ಡ ದೊಡ್ಡ ಐಟಮ್ಸ್ ತಗೊಂಡು ಹೋಗೋಕ್ಕಾಗೋದಿಲ್ಲ. ಗಾಡಿಯಲ್ಲಿ ಅವ್ರ ಹೊರಗೇನೆ ಫುಲ್ ಇರುತ್ತೆ. ಹಿಂಗೆಲ್ಲ ಅವ್ರ ಲಗೇಜ್ ಎಲ್ಲ. ಅದಕ್ಕೇನು ಮಾಡೋದು ಒಂದು ಮಂತ್ಲಿ ಒನ್ಸ್ ನಾವು ಒಂದು ಗಾಡಿ ಇಲ್ಲಿಂದ ಅರೇಂಜ್ ಮಾಡೋದು. ಒಂದು 5, 6, 8 ಕಸ್ಟಮರ್ ಜೊತೆನೆ. ಅದು ಡಿಪೆಂಡ್ಸ್ ಅಪಾನ್ ಅವ್ರ ಅಮೌಂಟ್. ಒಂದು 5 ಕಸ್ಟಮರ್ ಇದ್ರೆ ಅವ್ರಿಗೆ ಜಾಸ್ತಿ ಅಮೌಂಟ್ ಇವರೆಗೂ ಜಾಸ್ತಿ, ಸ್ವಲ್ಪ ಬಾಡಿಗೆ ಜಾಸ್ತಿ. ಹಂಗೆ ಒಂದು 10,000 ಒಳಗಡೆ ಬರುತ್ತೆ ಟೋಟಲ್ ಬಾಡಿಗೆ. ಅದು ಶೇರ್ ಮಾಡುತ್ತೆ. ಟೈಮಿಂಗ್ ಸ್ವಲ್ಪ ಬೇಕು. ಇವತ್ತು ಬಂದು ನಾಳೆ ಅಲ್ಲಿ ಡೆಲಿವರಿ ಕೊಡಿ ಅಂತ ನಮಗೆ ಕೊಡೋಕ್ಕಾಗಲ್ಲ. 1 ಮಂತ್ ವೆಯ್ಟ್ ಮಾಡಿದ್ರೆ ಒಳಗಡೆ ನಾವು ಅಂದ್ರೆ ತರಿಸ್ತೀವಿ. ವೀಕ್ ಮಂತ್ಲಿ ಒಂದು ಲೋಡ್ ಹೋಗುತ್ತೆ. ನಿಮ್ಮದು ನಂಬರ್ ಹೇಳಿ ಸರ್, ಮೊಬೈಲ್ ನಂಬರ್. ನಂದು ನಂಬರ್ 944 77 20 647.
ಸೊ ನೀವು ಅವ್ರು ಹೇಳಿರೋ ನಂಬರಿಗೆ ಕಾಲ್ ಮಾಡಿಬಿಟ್ಟು ನೀವು ಆರ್ಡ್ರ್ ಪ್ಲೇಸ್ ಮಾಡ್ಬೋದು. ನೀವು ಎಲ್ಲೆಲ್ಲಿ ಇರ್ತೀರಾ ಅಲ್ಲಿ ನಿಮಗೆ ಡೋರ್ ಡೆಲಿವರಿ ಸಿಗುತ್ತೆ. ಇಲ್ಲಿಂದ ಬೆಂಗಳೂರಿಗೆ ಬೇಸಿಕಲಿ ಇವಾಗ ಯಾರಾದರೂ ಇದ್ದೀರಾ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ನಿಮಗೆ ಹೋಮ್ ಡೆಲಿವರಿ ಮಾಡ್ತಾರೆ. ಆನ್ ದ ವೇ ಸಿಗೋ ಬೇರೆ ಸಿಟೀಸಲ್ಲಿ ಕೂಡ ಹೋಮ್ ಡೆಲಿವರಿ ಆಪ್ಷನ್ ಕೂಡ ಅವೈಲೇಬಲ್ ಇದೆ. ಜಸ್ಟ್ ಇದನ್ನು ನೋಡೋಕ್ಕೋಸ್ಕರ ನಾವು ಬರಲೇಬೇಕು. ಏನಕ್ಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಐಟಮ್ಸು ಕೂಡ ತುಂಬಾ ಯುನೀಕ್ ಆಗಿದೆ, ತುಂಬಾ ಕ್ರಿಯೇಟಿವ್ ಆಗಿದೆ. ಇಷ್ಟೊಂದು ಐಟಮ್ಸು ಮಣ್ಣಲ್ಲೂ ಕೂಡ ಮಾಡ್ಬೋದು ಅನ್ನೋದ್ರ ಬಗ್ಗೆ ನನಗಂತೂ ಐಡಿಯಾ ಇರಲಿಲ್ಲ. ನೋಡ್ಬಿಟ್ಟು ತುಂಬ ಖುಷಿ ಆಯಿತು. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಹೊರಡ್ತಾ ಇದ್ದೀನಿ ನಾನು ಅಕ್ಷಯ್ ರೇವಣ್ಕರ್ ಫ್ರಮ್ ಮಸಾಲಾ ಚಾಯ್ ಮೀಡಿಯಾ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.